ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ ಕರ್ತನೆ, ನಮ್ಮನ್ನು ಗತಿಸಿ ಹೋದ ದಿನಮಾನದಿಂದ ಸ್ವಾಮಿ ನಮ್ಮನ್ನು ಕಾಪಾಡಿಕೆ ಬಂದು ಈ ನೂತನ ದಿನದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರಲಿಕ್ಕೆ ಮತ್ತೆ ಸಹಾಯ ಮತ್ತು ಕೈ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಮಿಷನರಿ ಒಂದು ಸೇವಾ ಕಾರ್ಯಗಳನ್ನು ಧ್ಯಾನಿಸುವಾಗ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಯೇಸು ಸ್ವಾಮಿ ಮಿಷನರಿ ಪ್ರಾರ್ಥನೆ ಬೇಡಿಕೊಳ್ತೇವೆ ತಂದೆ, ಆಮೇಲೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಒಂದು ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನ 25ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅನಜಿ ಬಿತ್ತಿ ಹೋದನು ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಯೇಸು ಸ್ವಾಮಿಯವರು ಕೆಲವು ಪರಲೋಕ ರಾಜ್ಯದ ಕುರಿತು ವಾಕ್ಯಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಇಂಥ ವಚನಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ಸೇವೆ ಮಾಡಿದಂಥ ಪೋನ್ ಲಾಜರ್ಸ್ ಅವರ ಒಂದು ಜೀವನ ಚರಿತ್ರೆಯನ್ನು ಮತ್ತು ಅವರ ಸೇವಾ ಕಾರ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಪೋನ್ ಲಾಜರ್ಸ್ ಅವರು 1947ರಲ್ಲಿ ಜನಿಸ್ತಿದ್ದಾರೆ. ಅವರು ಜನಿಸ್ತಿದ್ದಂಥ ಸ್ಥಳ ಯಾವ್ದೆಂಬುದಾಗಿ ನೋಡುವಾಗ ತಮಿಳುನಾಡಿನಲ್ಲಿ ಅವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಜನಿಸ್ತಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ಆಧ್ಯಾತ್ಮಿಕ ಹಂತದಲ್ಲಿ ಮತ್ತು ಅನೇಕ ಪ್ರಾರ್ಥನೆಯಲ್ಲಿ ದೇವರ ಹಾಡುಗಳಲ್ಲಿ ಅವರು ನಿಪುಣರಾಗಿರ್ತಾರೆ. ಹೀಗೆ ಅವರು ಆ ಒಂದು ಸ್ಥಳದಲ್ಲಿ ಅನೇಕ ಜನರಿಗೆ ಸೇವೆ ಮಾಡಬೇಕೆಂಬುದಾಗಿ ಅವರು ಒಂದು ಗುರಿಯಾಗಿರ್ತೈತಿ. ಸ್ಥಳೀಯ ಸಭೆಗಳಿಗೆ ಅವರು ನಾಯಕರಾಗಿ ಅಲ್ಲಿ ಪುನರ್ಜೀವನವನ್ನು ಬೆಳೆಸಿ ಆ ಸಭೆಗಳಲ್ಲಿ ಒಬ್ಬ ಪ್ರಭಾವಿತರಾಗ್ತಾರೆ. ಇವರು ಯವನ ಕಾಲದಲ್ಲಿ ಅದೇ ಆರಾಧನೆಯಲ್ಲಿ ಕ್ರಿಸ್ತನೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದನು ಎಂಬುದಾಗಿ ಈ ಶಾಸ್ತ್ರ ಹೇಳ್ತದೆ. ಹಾಗೆ ಇವರ ಒಂದು ಜೀವಿತದಲ್ಲಿ ಆ ಯೇಸು ಸ್ವಾಮಿಯ ಒಂದು ದರ್ಶನವನ್ನು ಕಂಡಂತ ಪೋನ್ ಲಾಜರ್ಸ್ ಅವರು ತಮ್ಮ ಸೇವೆಯನ್ನು ಅಲ್ಲಿ ಮುಂದುವರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಸೇವೆಯನ್ನು ಪ್ರಾರಂಭಿಸುವಾಗ ಧಾರ್ಮಿಕ ಒಂದು ಕಾರ್ಯಗಳಲ್ಲಿ ಅವರು ತೊಡಗುತ್ತಾರೆ. ಆ ಧಾರ್ಮಿಕ ಕಾರ್ಯಗಳಲ್ಲಿ ಅವರು ಯಾವ ಪಕ್ಷಪಾತವಿಲ್ಲದೆ ಜನರೊಂದಿಗೆ ಬೆರೆತರಂತೆ. ಅವರು ಬಹಳ ಸರಳತೆಯಿಂದ ಅನೇಕ ಜನರಿಗೆ ಹಾಡುಗಳ ಹಾಡುತ್ತಾ ಮತ್ತು ಭಯಭಕ್ತಿಯಲ್ಲಿ ಅವರನ್ನ ಬೆಳೆಸುತ್ತಾ ಅವರಿಗೆ ಸುವಾರ್ತೆಯನ್ನು ಸಾರುತ್ತಾ ಬರುವಾಗ ಅವರು ಅನೇಕ ಹಾಡುಗಳನ್ನು ರಚಿಸಿದ್ದಾರೆ ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ. ತಂತಿ ಜಲ್ಲರಿಯೊಂದಿಗೆ ಅವರು ಹಾಡುಗಳನ್ನು ಹಾಡುವಂಥದ್ದು ಒಂದು ವರ ಅವರಿಗೆ. ಮತ್ತು ಅವರ ಬಳಿಗೆ ಬರುವಂತ ಜನರಿಗೆ ಅವರು ಬಹಳ ಸಂತೋಷದ ಮಾತುಗಳನ್ನು ಆಡುವಂತ ಒಬ್ಬ ವ್ಯಕ್ತಿಯಾಗಿದ್ದರು ಎಂಬುದಾಗಿ ನೋಡ್ತಾ ಇದ್ದೀವಿ. ಅವ್ರ ಬಳಿಗೆ ಅನೇಕ ಜನರು ತೊಳಲಿ ಅನೇಕ ಕಷ್ಟದಲ್ಲಿ ಕಣ್ಣೀರಿನಲ್ಲಿದ್ದಂಥವರು
ಅವ್ರ ಬಳಿಗೆ ಬಂದು ಅವ್ರ ಮಾತು ಕೇಳುವಾಗ ಬಹಳ ಸಂತೋಷಪಟ್ಟು ಮತ್ತು ಸತ್ಯವೇದದ ಅನೇಕ ವಚನಗಳನ್ನು ತಿಳಿದುಕೊಂಡು ಸಂತೋಷವಾಗಿ ಅವರ ಮನೆಗೆ ಹೋಗುವಂಥದ್ದನ್ನು ನಾವು ಇಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಹೀಗೆ ಅವರು 2005ರಲ್ಲಿ ಸಭೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರು ತಮಿಳುನಾಡಿನಲ್ಲಿ ಎಲ್ಲ ಅನೇಕ ಕಡೆಗಳಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿ ಸುವಾರ್ತೆ ಸಾರುವುದನ್ನು ನೋಡ್ತಾ ಇದ್ದೀವಿ. ಹೀಗೆ ಅವರು ಅನೇಕ ವರ್ಷಗಳಾದ ಮೇಲೆ ಅವರ ದೇಹ ಒಂದು ದುರ್ಬಲ ಅವಸ್ಥೆಗೆ ಒಳಗಾಗ್ತೈತಿ. ಹೀಗೆ ಅವರು ತಮ್ಮ ಜೀವನವನ್ನು 2006ರಲ್ಲಿ ನಿಧನರಾಗ್ತಾರೆ ಅವರು. ಹಾಗೆ ಮತ್ತೆ ಅವರ ಸುವಾರ್ತೆ ಕೆಲಸ ಏನೆಂಬುದಾಗಿ ನೋಡುವಾಗ ಗ್ರಾಮೀಣ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡಬೇಕೆಂಬುದಾಗಿ ಅವರ ಒಂದು ಗುರಿ. ವಿಶೇಷವಾಗಿ ದೀನ ದಲಿತರು, ಅಂಚಿನಲ್ಲಿದ್ದಂಥವರು, ಅಂದ್ರೆ ಕೈ ಬಿಡಲ್ಪಟ್ಟವರು, ತಳ್ಳಲ್ಪಟ್ಟವರು ಇಂಥವ್ರ ಮಧ್ಯದಲ್ಲಿ ಅವರು ಸೇವೆ ಮಾಡಬೇಕೆಂಬುದಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿರ್ತಾರೆ. ಮತ್ತೆ ಒಂದು ಗ್ರಾಮದಲ್ಲಿ ಒಂದು ಚರ್ಚ್ ಕಟ್ತಾರೆ ಅವರು. ಆ ಗ್ರಾಮದ ಹೆಸರು ಆರ್ಯನಗರ ಅಂತೇಳಿ. ತಮಿಳುನಾಡಿನಲ್ಲಿ ಚರ್ಚ್ ಕಟ್ಟಿ ಅಲ್ಲಿ ಸ್ಥಾಪಿಸಲ್ಪಟ್ಟು ಅನೇಕ ಸಾಮಾನ್ಯ ನಾಗರಿಕರಿಗೆ ಕೂಡ ಆಧ್ಯಾತ್ಮಿಕ ಮಾರ್ಗದರ್ಶನ ತರಬೇತಿ ಕೂಡ ಅವ್ರಿಗೆ ನೀಡ್ತಾರಂತೆ. ಸಾಮಾನ್ಯ ನಾಯಕರಿಗೆ ಅವರು ಸತ್ಯವೇದದ ತರಬೇತಿಯನ್ನು ನೀಡಿ ನಡೆಸ್ತಾ ಇದ್ದಾರೆ. ಮತ್ತೆ ಸಭೆಗಳು ಸತ್ಯವೇದದ ಬೋಧನೆ ಮತ್ತು ವೈಯಕ್ತಿಕ ಸಾಕ್ಷಿ ಕೂಡ ತಮ್ಮ ವೈಯಕ್ತಿಕ ಸಾಕ್ಷಿ ಕೂಡ ಅಲ್ಲಿ ಜನರೊಟ್ಟಿಗೆ ಹಂಚಿಕೊಳ್ತಾ ಇರ್ತಾರೆ. ಅವರು ದೇವರು ಮಾಡಿದ ಕಾರ್ಯಗಳು, ದೇವರು ಮಾಡಿದಂಥ ಅದ್ಭುತಗಳನ್ನು ಜನರ ಮುಂದೆ ಹಂಚಿಕೊಳ್ಳುತ್ತಾ ಸುವಾರ್ತೆ ಸಾರ್ತಾ ಇರ್ತಾರೆ. ಸಮಾಜ ಸೇವೆ ಮಾಡೋದರಲ್ಲಿ ಕೂಡ ಅವರು ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ. ಮುಖ್ಯವಾಗಿ ಅವರು ಸಮಾಜ ಸೇವೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಮಕ್ಕಳ ಮಧ್ಯದಲ್ಲಿ, ಅದು ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಅವರು ಪ್ರತಿಪಾದಿಸಿದ್ರಂತೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಬೆಳಿಬೇಕು, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು, ಅವರಿಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಗಬೇಕು ಅಂತೇಳಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರು ಬಹಳ ಕಾಳಜಿಯನ್ನು ವಹಿಸಿಕೊಂಡು ಸೇವೆ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ ಹೆಣ್ಣು ಮಕ್ಕಳಿಗೆ ಆಗುವಂಥ ಅನ್ಯಾಯ ಮತ್ತು ತಾರತಮ್ಯ ಇವು ಎಲ್ಲವುಗಳನ್ನು ತಡೆಗಟ್ಟುವ ಕೆಲಸ ಮಾಡಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರು ಸೇವೆ ಬಹಳ ಸಲ್ಲಿಸಿದ್ರು ಎಂಬುದಾಗಿ ನಾನು ನೋಡ್ತಾ ಇದ್ದೀವಿ. ಮತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಭಾ ಪಾಲಕರು ಅನೇಕರನ್ನು ಸುವಾರ್ತೆ ಸೇವಕರಾಗಬೇಕು, ಅನೇಕರನ್ನು ಸುವಾರ್ತೆ ಯವನಸ್ಥರನ್ನು ಸೇವೆಯಲ್ಲಿ ಬೆಳೆಸ್ಬೇಕೆಂಬುದಾಗಿ ಒಂದು ಗುರಿಯಾಗಿತ್ತು. ಅವರನ್ನು ಪ್ರೋತ್ಸಾಹಿಸುವಂಥದ್ದು, ಹೀಗೆ ಸುವಾರ್ತೆ ಸಾರಬೇಕು, ಹೀಗೆ ನಾವು ದೇವರ ಸೇವೆ ಮಾಡಬೇಕು, ಈ ತರವಾಗಿ ನಾವು ಕರ್ತನ ಕೆಲಸ ಮಾಡಬೇಕೆಂಬುದಾಗಿ ಅನೇಕರನ್ನು ಪ್ರೋತ್ಸಾಹಿಸ್ತಾ ಬಂದು ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ ಅವರು. ಆ ತಮಿಳುನಾಡಿನಲ್ಲಿ ಅವರಿಗೆ ಆತ್ಮೀಯ ತಂದೆ ಎಂದು ಹೇಳುವುದುಂಟು. ಹೀಗೆ ಅವರು ತಮ್ಮ ಜೀವಿತದಲ್ಲಿ ನಾಯಕತ್ವವನ್ನು ನಡೆಸುವಾಗ ದಿಟ್ಟ ನಂಬಿಕೆ ಇಂದ ಅವರು ಹೋರಾಡಿದ್ರಂತೆ. ಎಂತ ಸಮಸ್ಯೆಗಳು ಬಂದ್ರು, ಎಂತ ಶೋಧನೆಗಳು ಬಂದ್ರು ತಮ್ಮ ನಂಬಿಕೆಯನ್ನು ಬಿಟ್ಟು ಕೊಡದ ಹಾಗೆ ಕೊನೆಯವರೆಗೂ ಆ ನಂಬಿಕೆಯಲ್ಲಿ
ನಡೆದರು ಎಂಬುದಾಗಿ ನೋಡ್ತಾ ಇದ್ದೀವಿ. 2006ರಲ್ಲಿ ಅವರು ನಿಧನರಾಗ್ತಾರೆ. ಹಾಗೆ ಅವರ ಒಂದು ಜೀವನವನ್ನು ನೋಡುವಾಗ ಯಾವ ಆಧಾರದ ಮೇಲೆ ಅವರು ಈ ಸೇವೆ ಪ್ರಾರಂಭಿಸಿದರು ಎಂಬುದಾಗಿ ನೋಡುವಾಗ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ನೇ ವಚನದಲ್ಲಿ ಅವರು ಒಂದು ದೇವರ ವಾಕ್ಯವನ್ನು ಆಧಾರದಲ್ಲಿಟ್ಟುಕೊಂಡು ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ವಚನ ಏನಂತಂದ್ರೆ ನೋಡುವಾಗ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರಭೂಷಣ, ದುಃಖದಲ್ಲಿ ಆನಂದ ತೈಲ, ಹೊಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರಗಳು ಎಂಬುದಾಗಿ ಈ ವಚನಗಳನ್ನು ಅವರು ತಮ್ಮ ಜೀವಿತದಲ್ಲಿ ಆಧಾರದಲ್ಲಿ ಇಟ್ಟುಕೊಂಡು ಸೇವೆ ಸಲ್ಲಿಸಿದಂತ ಒಬ್ಬ ವ್ಯಕ್ತಿ ಇವರು ಪೌಲ್ ಲಾಜರ್ಸ್ ಅವರೆಂಬುದಾಗಿ ಇವರು ತಮ್ಮ ಜೀವನವನ್ನು ದೇವರ ಸೇವೆಯಲ್ಲಿ ಕಳೆದರೆಂಬುದಾಗಿ ನೋಡ್ತಾ ಇದ್ದೀವಿ. ಈ ವಚನವನ್ನು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ನೇ ವಚನ ಧ್ಯಾನಿಸುವಾಗ ಇದು ಯೇಸು ಕ್ರಿಸ್ತನ ಕುರಿತಾಗಿ ಈ ಪ್ರವಾದನೆಯನ್ನು ಇಲ್ಲಿ ನೋಡ್ತಾ ಇದೀವಿ ನಾವು. ಈ ವಚನವನ್ನು ಯೇಸು ಸ್ವಾಮಿಯವರು ತಾವು ಜೀವಿಸುವ ಕಾಲದಲ್ಲಿ ನಜರೇತಿನಲ್ಲಿ ಅವರು ಒಂದು ಸಭೆಗೆ ಹೋಗ್ತಾರ. ನಜರೇತಿನಲ್ಲಿ ಒಂದು ಸಭೆ ದೇವಾಲಯ ಇರ್ತೈತಿ. ಆ ದೇವಾಲಯದಲ್ಲಿ ಯೇಸು ಸ್ವಾಮಿಯವರು ಹೋಗಿ ಕೂತಿರುವಾಗ ಅವರ ಸರಿತಿ ಬಂದಿರ್ತೈತಿ. ಅಲ್ಲಿ ಒಬ್ಬ ಧಾರ್ಮಿಕ ನಾಯಕರು ಹೋಗುವಾಗ ಆಗಿನ ಕಾಲದಲ್ಲಿ ಪ್ರಪ್ರಥಮವಾಗಿ ಅವರಿಗೆ ಒಂದು ಧರ್ಮಶಾಸ್ತ್ರವನ್ನು ಪ್ರಕಟಿಸಬೇಕು ಅಂತ ಒಂದು ನಿಯಮ ಇರ್ತೈತಿ. ಆ ಸರದಿ ಯೇಸು ಸ್ವಾಮಿ ಅವರಿಗೆ ಬಂದಿರ್ತೈತಿ. ಆ ಸರದಿ ಏನಂತಂದ್ರೆ ಇದೇ ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ನೇ ವಚನದಿಂದ ಅವರು ಓದ್ತಾ ಇರ್ತಾರ. ಓದುವಾಗ ಈ ವಚನ ನನಗೆ ಸಂಬಂಧಪಟ್ಟಿದೆ ಅಂತಕ್ಕದ್ದನ್ನ ಅಲ್ಲಿ ಅನೇಕರಿಗೆ ಅವರು ಹೇಳ್ತಾ ಇದಾರೆ. ಈ ಪ್ರವಾದನೆಗಳ ನಾವು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನಾವು ಮೋಶೆ ಕೂಡ ಯೇಸು ಸ್ವಾಮಿ ವಿಷಯದಲ್ಲಿ ಪ್ರವಾದನೆ ಹೇಳುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಹೀಗೆ ಅಲ್ಲಿ ಯೇಸು ಸ್ವಾಮಿ ಅವರು ಈ ಒಂದು ಸುವಾರ್ತೆ ವಿಷಯದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಯಾತಕ್ಕಾಗಿ ಬಂದಿದ್ದಾನೆ, ಯಾವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ನೋಡುವಾಗ, ಮನಮುರಿದವರನ್ನು, ಬಳಲಿ ಹೋದವರನ್ನು, ತೊಳಲಿ ಹೋದವರನ್ನು, ಕಣ್ಣೀರಿನಲ್ಲಿ ಕಷ್ಟದಲ್ಲಿದ್ದಂಥವರನ್ನು ಬಿಡಿಸುವುದಕ್ಕೆ ಬಂದನೆಂಬುದಾಗಿ ನೋಡ್ತೀವಿ. ಆತ್ಮಿಕವಾಗಿ ನೋಡುವಾಗ ಪಾಪದಲ್ಲಿದ್ದಂಥವರನ್ನು ಬಿಡಿಸುವುದಕ್ಕಾಗಿ ಅವರು ಈ ಲೋಕಕ್ಕೆ ಬಂದರೆಂಬುದಾಗಿ ನಾನು ನೋಡ್ತಾ ಇದ್ದೀನಿ. ಇಂಥ ವಚನಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ಜೀವಿಸಿದಂಥ ಪೌಲ್ ಲಾಜರ್ಸ್ ಅವರು ತಮ್ಮ ಜೀವನವನ್ನು ಹೀಗೆ ಸಾಗಿಸಿದರು ಎಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೀವಿ. ಮುಖ್ಯವಾಗಿ ಇವರಲ್ಲಿ ಒಂದು ಕಲಿಬೇಕಾಗಿರುವಂತ ಒಂದು ಸಂಗತಿ ಏನಂತಂದ್ರೆ, ಧಾರ್ಮಿಕ ಸೇವೆ ಮಾಡುವಂತ ಸಮಯದಲ್ಲಿ ಪಕ್ಷಪಾತ ಇದ್ದಿಲ್ಲ ಇವರಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ.
ಪಕ್ಷಪಾತ ಸೇವೆಯಲ್ಲಿ ಬಂದಾಗ ಈ ಪಕ್ಷಪಾತದ ಗುಣಗಳು ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಳ್ಳಬಾರದೆಂಬುದಾಗಿ ಅವರ ಒಂದು ಜೀವಿತವನ್ನು ಅದರಲ್ಲಿ ಬಹಳ ಅದಕ್ಕೆ ಒತ್ತು ಕೊಟ್ಟು ಜೀವಿಸಿದಂಥ ವ್ಯಕ್ತಿ ಇವರು. ಪಕ್ಷಪಾತ ಯಾರಿಗೆ ಪಕ್ಷಪಾತ ಮಾಡಲೇ ಇಲ್ಲ ಇವರು ಅಂತಕ್ಕದ್ದನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ ನಾವು. ಸಾಮ್ಯುಯೇಲ್ ಅವರು ಕೂಡ ತಾವು ಇಸ್ರಾಯೇಲರ ಒಂದು ನಾಯಕತ್ವವನ್ನು ನಡೆಸುವಾಗ ಅವರು ಕೆಲಸ ಒಂದು ನಿರತರಾಗುವಂತ ಸಂದರ್ಭದಲ್ಲಿ ಹೇಳ್ತಾ ಇದಾರೆ ಇಸ್ರಾಯೇಲರಿಗೆ, ನೋಡಿ ನಾನು ನಿಮ್ಮಲ್ಲಿ ನಿಂತಿದ್ದೇನೆ, ನಾನು ಯಾರ ಎತ್ತನ್ನಾಗಲಿ ಕತ್ತಿಗಳನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿ ತೆಗೆದುಕೊಂಡದ್ದು ಮಾತ್ರವಲ್ಲ, ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ ಎಂಬುದಾಗಿ ಇಸ್ರಾಯೇಲರಿಗೆ ಸಾಮ್ಯುಯೇಲ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ರೀತಿಯಾದಂತ ಸೇವೆ ಅವರು ಸಲ್ಲಿಸಿದ್ರು. ಇಂಥ ಒಂದು ಸತ್ಯವೇದದ ಆಧಾರದ ವಿಷಯದಲ್ಲಿ ಇವರು ಪೌಲ್ ಲಾಜರ್ಸ್ ಅವರು ಕೂಡ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಯಾವ ಪಕ್ಷಪಾತ ಇಲ್ಲದೆ ಜನರಲ್ಲಿ ಬೆರೆತರು. ಮುಖ್ಯವಾಗಿ ಅವರ ಒಂದು ಗುರಿ ಏನಂತಂದ್ರೆ ಜನರನ್ನು ಭಯಭಕ್ತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥ ಅವರ ಒಂದು ಸೇವೆ ಒಂದು ಗುರಿ. ಹಾಗೆ ಇಲ್ಲಿ 1ನೇ ಸಮುವೇಲ 12:3 ಕೂಡ ನಾವು ನೋಡ್ತಾ ಇದೀವಿ, ಯೇಸು ಕ್ರಿಸ್ತನ ಕುರಿತು ಸಾಮ್ಯುಯೇಲ್ ಅವರು ಕೂಡ ಅಭಿಷೇಕ್ತನ ಮುಂದೆ ಅಂತ ಕದ್ದನ್ನು ಹೇಳ್ತಾ ಇದ್ದಾನೆ. ಸಮುವೇಲನು ಕೂಡ ಯೇಸು ಸ್ವಾಮಿಯವರ ಕುರಿತು ಇಲ್ಲಿ ಪ್ರವಾದನೆ ಹೇಳುವಂಥದ್ದು ಕೂಡ ಉಂಟು. ಹಾಗೆ ನೋಡ್ತಾ ಇದೀವಿ, ಇಲ್ಲಿ ಸಮುವೇಲನು ಏಲಿ ಒಬ್ಬ ಯಾಜಕನಾಗಿರುವಾಗ ಸಮುವೇಲನ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅವನಲ್ಲಿರುವಂತ ಗುಣಗಳು ಹೀಗಿರ್ತಾವು ಅಂತಕ್ಕದ್ದನ್ನು ಹೇಗೆ ಎಂಬುದಾಗಿ ನೋಡುವಾಗ, ಏಲಿ ತನ್ನ ಮಕ್ಕಳ ಒಂದು ಚರಿತ್ರೆಯನ್ನು ಹೇಳ್ಕೊಂತ ಬಂದು, ನಿನ್ನ ಮಕ್ಕಳು ಈ ರೀತಿಯಾಗಿ ದೇವಾಲಯದಲ್ಲಿ ಅನ್ಯಾಯ ಮಾಡ್ತಾ ಇದಾರ, ದುಷ್ಕೃತ್ಯಗಳನ್ನು ನಡೆಸ್ತಾ ಇದಾರ, ಆದರೆ ನಾನು ಒಬ್ಬ ನಾಯಕನನ್ನು ಎಬ್ಬಿಸ್ತೀನಿ ಅಂತೇಳಿ ಸಾಮ್ಯುಯೇಲನ ಬಾಲಕನಾಗಿರುವಂತ ಸಂದರ್ಭದಲ್ಲಿ ಅವರ ಒಂದು ಗುಣಾತಿಶಯಗಳನ್ನು ಹೇಳುವುದಂತ ನೋಡ್ತಾ ಇದ್ದೀವಿ. ಅವನ ಮುಂದೆ ಅನೇಕ ಜನರು ಬರ್ತಾ ಇದಾರ. ಅವನಿಗೆ ನನಗೊಂದು ತುತ್ತು ರೊಟ್ಟಿ ಕೊಡಿ, ನಿನ್ನ ದೇವಾಲಯದಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಿಕೋ ಅಂತ ಅನೇಕರು ಅವನ ಬಳಿಗೆ ಬರುವರು ಎಂಬುದಾಗಿ ಸಮುವೇಲನ ಒಂದು ಭವಿಷ್ಯದ ನುಡಿಗಳನ್ನು ಏಲಿಗೆ ಹೇಳುವಂಥದ್ದನ್ನ ನೋಡ್ತಿದ್ದೇವೆ. ಚಿಕ್ಕ ವಯಸ್ಸಿನಿಂದಲೇ ನಮ್ಮನ್ನು ದೇವರು ಯಾವ್ಯಾವ ಕಾರ್ಯಕ್ಕೆ ಕರೆದನೆಂಬುದಾಗಿ ಈ ವಚನದ ಮೂಲಕ ನಾವು ತಿಳ್ಕೊಳ್ಳೋರಾಗಿರ್ತೇವೆ. ಸೇವೆ ಅಂತ ಬಂದಾಗ ಯಾರೋ ಕರೆದ್ರು, ಯಾರೋ ಬಂದ್ರು, ಯಾರೋ ಸೇವೆಯಲ್ಲಿ ನಡೆಸ್ತಿದಾರ ಅಂತಕ್ಕದ್ದಲ್ಲ. ತಾಯಿ ಗರ್ಭದಲ್ಲಿರುವಾಗಲೇ ನಿನ್ನ ಕಣ್ಣು ನನ್ನ ನೋಡಿತು ಎಂಬುದಾಗಿ ಒಂದು ವಚನದಲ್ಲಿ ನಾವು ಧ್ಯಾನಿಸ್ತಾ ಇರ್ತೇವೆ. ಹಾಗೆ ನಮ್ಮನ್ನ ದೇವರು ಕರೆದಿರುವಂಥದ್ದು ಯಾವುದೇ ಒಂದು ಕೆಲಸದಲ್ಲಿ, ತನ್ನ ಅಂಗಳದಲ್ಲಿ, ತನ್ನ ಸೇವೆಯಲ್ಲಿ ನಡೆಸುವುದಕ್ಕೆ ಆತನು ನಮ್ಮನ್ನು ಕರೆದಿದ್ದಾನೆ ಅಂತಕ್ಕದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯಯುತವಾಗಿರುತ್ತದೆ. ಈ ಪೌಲ್ ಲಾಜರ್ಸ್ ಅವರು ಅನೇಕ ವಿಷಯಗಳನ್ನು ತಿಳಿದುಕೊಂಡವರಾಗಿ ಸಾಮಾಜಿಕ ಸೇವೆಯನ್ನು ಮಾಡುತ್ತಾ, ಮತ್ತೆ ಸಭೆಗಳನ್ನು ಕಟ್ಟುತ್ತಾ, ಚರ್ಚ್ಗಳನ್ನು ಕಟ್ಟುತ್ತಾ ಬಂದರು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಇನ್ನು ನಾವು ಕೆಲವು ವಚನಗಳನ್ನು ನೋಡುವಾಗ
ಈ ಯೇಸು ಸ್ವಾಮಿ ಅವರು ಆ ಆತ್ಮನ ವಿಷಯದಲ್ಲಿ ಮಾತಾಡ್ತಾ ಇರ್ತಾರೆ. ಆ ಆತ್ಮನ ವಿಷಯ ಅಂತಂದ ಬಂದಾಗ ದೇವರ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ. ದೇವರ ಕಾರ್ಯಗಳು ಜರುಗಬೇಕಂದ್ರೆ ಅವು ಸುಗಮವಾಗಿ ನಡಿಬೇಕಂತಂದ್ರೆ ದೇವರ ಆತ್ಮನ ಬಲ ಪ್ರತಿಯೊಬ್ಬ ಸೇವಕನಿಗೆ ಅವಶ್ಯಕವಾಗಿರುತ್ತದೆ. ದೇವರ ಆತ್ಮನ ಕಾರ್ಯ ಇಲ್ಲದೆ, ದೇವರ ಆತ್ಮನ ಬಲ ಇಲ್ಲದೆ, ಆತನ ಶಕ್ತಿ ಇಲ್ಲದೆ, ಆತನ ಚಿತ್ತ ಇಲ್ಲದೆ ಯಾವ ಸೇವೆ ಕೂಡ ನಡೆಯಲಾರದು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ಲೋಕವನ್ನು ಸೃಷ್ಟಿ ಮಾಡುವ ಕೂಡ ದೇವರ ಆತ್ಮನ ಚಲಿಸಿಕೆ ಬಂದಾಗಲೇ ಲೋಕದ ಕಾರ್ಯಗಳು ಪ್ರಾರಂಭವಾಗಿತ್ತು. ಮುಖ್ಯವಾಗಿ ಒಬ್ಬ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನು ನಾವು ಹೇಳೋದಕ್ಕೆ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಆಸಕ್ತಿಗೊಳಗಾಗಿರ್ತೀನಿ. ಯೋಸೇಫನೆಂಬ ಒಬ್ಬ ಮನುಷ್ಯನು ಆತನ ಫರೋಹನ ಕೈಯಲ್ಲಿ ಸೇವೆ ಸಲ್ಲಿಸುವಾಗ ಆತನಿಗೆ ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು, ಆತನಿಗೆ ಸೆರೆಮನೆಗೆ ಹಾಕುವಂತ ಪರಿಸ್ಥಿತಿ ಬಂದಿರುವಾಗ ದೇವರು ಆತನ ಸಂಗಡ ಇದ್ದುಕೊಂಡು ಫರೋಹನ ಒಂದು ಜೀವಿತದಲ್ಲಿ ಆಗುವಂತ ಕಾರ್ಯಗಳನ್ನು ಹೇಳುವಾಗ ಆ ಫರೋಹನನು ಕೂಡ ಹೇಳ್ತದನ್ನ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ, ನಿಮಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನು ಇಲ್ಲ ಅಂತ ಹೇಳ್ತಾನೆ. ಇವನಂತ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನು ಇಲ್ಲ ಎಂಬುದಾಗಿ ಐಗುಪ್ತದ ದೇಶದಲ್ಲಿ ಫರೋಹನನು ಯೋಸೇಫನ ಕುರಿತು ಹೇಳ್ತದನ. ಏನಂತ ಹೇಳ್ತದ ಇಲ್ಲಿ ಹೇಳಕ್ ಬರ್ತಾ ಇದ್ದಾನೆ ಅಂತಂದ್ರೆ, ಯೋಸೇಫನಲ್ಲಿ ದೇವರ ಆತ್ಮ ಇರೋದ್ರಿಂದಲೇ ಅಂತಂತ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ನೋಡ್ತಾ ಇದ್ದೀವಿ. ಹೀಗೆ ನಾವು ಕೂಡ ಈ ಪೌಲ್ ಲಾಜರಸ್ ಅವರ ಒಂದು ಜೀವಿತದಲ್ಲಿ ಕೆಲವನ್ನು ನಾವು ಹಂಚಿಕೊಳ್ಳೋಣ, ಧ್ಯಾನ ಮಾಡಿಕೊಳ್ಳೋಣ. ಏನಂತಂದ್ರೆ, ಪೌಲ್ ಲಾಜರಸ್ ಅವರಂತೆ ನಾವೆಲ್ಲರೂ ಉದ್ದೇಶಪೂರ್ವಕವಾಗಿ ಬದುಕಲು, ನಮ್ಮ ಸುತ್ತಮುತ್ತಲಿನವರನ್ನು ಪ್ರೀತಿಯಿಂದ ತಲುಪಲು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಅವರು ಹೇಳ್ತಿದ್ದಾರೆ. ಮತ್ತು ನಿಜವಾದ ಕ್ರೈಸ್ತ ಸೇವೆಯು ಬಡವರು ಮತ್ತು ತುಳಿತಕ್ಕೆ ಒಳಗಾದವರನ್ನು ನೋಡಿಕೊಳ್ಳುವಂಥದ್ದು ಒಳಗೊಂಡಿರುತ್ತದೆ. ಕೇವಲ ಮಾತಿನಲ್ಲಿ ಅಲ್ಲ, ಆದರೆ ಕ್ರಿಯೆಗಳಿಂದ ಸೇವೆ ಮಾಡಬೇಕೆಂಬುದಾಗಿ ಅವರ ಒಂದು ಬಯಕೆಯಾಗಿದೆ. ಇತರರನ್ನು ಮೇಲೆತ್ತುವಂಥದ್ದು, ಈ ರೀತಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ನಿನ್ನ ಪವಿತ್ರವಾದ ನಮಗೆ ಸ್ತೋತ್ರವಾಗಲಿ ರಾಜ. ನಿನ್ನ ಸ್ವಾರ್ಥ ವಿಷಯದಲ್ಲಿ ಕರ್ತನೆ ಅನೇಕ ವಿಷಯಗಳನ್ನು ಧ್ಯಾನ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದೀರಿ ದೇವರೇ. ಅನೇಕರು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇದ್ದಂಥವರಿಗೆ, ದುಃಖಿತರಿಗೆ ಸ್ವಾಮಿ ನಿನ್ನ ಶುಭ ಸಂದೇಶವನ್ನು ಸಾರಬೇಕೆಂಬುದಾಗಿ ಅಪ್ಪ ನಿನ್ನ ಚಿತ್ತ, ನಿನ್ನ ಒಂದು ಗುರಿಯಾಗಿದೆ ಸ್ವಾಮಿ. ಅಪ್ಪ ಇದುವರೆಗೂ ಸ್ವಾಮಿ ಅನೇಕ ಸೇವಕರ ವಿಷಯದಲ್ಲಿ, ಮಿಷನರಿ ವಿಷಯದಲ್ಲಿ ಸೇವಕರ ಮೂಲಕ ಮಾತಾಡ್ತಾ ಬರ್ತಾ ಇದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ. ಈ ಯೋಜನೆಗಳನ್ನು ಕರ್ತನೆ ಸ್ವಾಮಿ ಹಾಕಿಕೊಂಡಿರುವಂತ ನಮ್ಮ ಡೈರೆಕ್ಟರ್ ಆಗಿರುವಂತ ಯಲಗುಣಶೇಖರ ಅಯ್ಯನವ್ರನ್ನ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪ್ಪ ಆತ್ಮದಲ್ಲಿ, ಬಲದಲ್ಲಿ, ಶಕ್ತಿಯಲ್ಲಿ ತುಂಬಿಸಿ ನಡೆಸಿಕೊಡಿ ರಾಜ. ಹಾಗೆ ನಮ್ಮ ಭಾರತದಲ್ಲಿ ಸ್ವಾಮಿ ಎಲ್ಲೆಲ್ಲಿ ನಮ್ಮ ಕಲ್ಲರ್ ಚಪಲ ಸಂಸ್ಥೆ ಸ್ಥಾಪಿಸಲ್ಪಟ್ಟಿದೆಯೋ ಅಲ್ಲೆಲ್ಲರಲ್ಲಿ, ಎಲ್ಲ ಸಭೆಗಳಲ್ಲಿಯೂ ಕರ್ತನೆ ನಿನ್ನ ಆತ್ಮನಿಂದ ಅಪ್ಪ ನಡೆಸಲ್ಪಡಲಿ ಕರ್ತನೆ. ಇರುವಂತ ಆತ್ಮಗಳು ಇನ್ನೂ ಹೊಸದಾಗಿ ಅಪ್ಪ ಸಭೆಗೆ ಸೇರುವಂತ ಆತ್ಮಗಳನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಿನ್ನ ಆತ್ಮವನ್ನು ಹೊಂದಿದವರಾಗಿ ನಾವು ಜೀವಿಸಬೇಕು, ಸತ್ಯದಲ್ಲಿ ನಡಿಬೇಕು, ನಿನ್ನ ಮಕ್ಕಳಾಗಿ ನಾವು ಬಾಳ್ಬೇಕು. ಹಾಗಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಪ್ರಭು ಗುರುವಡೇನಾಗಿರುವಂತ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೇವೆ ನನ್ನ ಪರಲೋಕದ ತಂದೆಯೇ. ಆಮೆನ್. ಆಮೆನ್.